ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವಿಡಿಯೋ. ಇವತ್ತು ನಾವು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಇದ್ರ ಮೇಲೆ ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ಸ್ ನೋಡೋಣ. ಮೇನಾಗಿ ಹೆಂಗೆ ಕೇಳ್ಬೋದು ನೀಟ್ ಸಿ ಇ ಟಿಯಲ್ಲಿ, ಯಾವ ಥರ ಬೇಸ್ಡ್ ಕ್ವಶನ್ಸ್ ಕೇಳ್ತಾರೆ ಅಂತ ಎಕ್ಸ್ಪೀರಿಯನ್ಸ್ಡ್ ಆಗಿ ಕೇಳ್ತಾ ಇದ್ದೀನಿ. ಈಗ ಇಲ್ಲಿ ಫಸ್ಟು ಆರ್ಕ್ ಡಿಪೆಂಡೆಂಟ್ ಕ್ವಶನ್ ಬಂತಂದರೆ ಆರ್ಕ್ ಸಬ್ಟೆಂಡೆಡ್ ಆ್ಯಂಗಲ್ ಟೀಟಾ ಅಂತ ಬಂತಂದರೆ ಆ್ಯಂಗಲ್ ಟೀಟಾ ಆ್ಯಟ್ ಸೆಂಟರಲ್ಲಿ ಈಗ ಟೀಟಾ ಸಬ್ಸ್ಟೆಂಡ್ ಆಗಿತ್ತಂದರೆ ಕರೆಂಟ್ ಫ್ಲೋ ಆಗ್ತಾ ಇಲ್ಲಿ ಟೀಟಾ ಇತ್ತಂದರೆ ಅವಾಗೇನಾಗುತ್ತೆ ಮ್ಯಾಗ್ನಿಟ್ಯೂಡ್, ಇದು ಮ್ಯಾಗ್ನೆಟಿಕ್ ಫೀಲ್ಡ್. ಇದು ನಾವೆಲ್ಲ ಲಾಸ್ಟ್ ವೀಡಿಯೋ ಮಾಡಿದ್ದು ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಫಸ್ಟ್ ಚಾಪ್ಟರ್ ಮೇಲೆ ಮಾಡಿದ್ದು. ಇದು ಹಾಗೆ ರ್ಯಾಂಡಮ್ ಆಗಿ ಪಿಕ್ ಮಾಡಿದ್ದೀನಿ ಟಾಪಿಕ್ನ, ಅಂದರೆ ಮೇಯ್ನಾಗಿ ಕ್ವಶನ್ಸ್ ಬರ್ತಾಯಿದೆ ಈ ಟಾಪಿಕ್ ಮೇಲೆ ಬರ್ತಾಯಿದೆ ಜಾಸ್ತಿ. ಇಲ್ಲಿ ಏನಾಗುತ್ತೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲ, ಮ್ಯಾಗ್ನೆಟಿಕ್ ಅಂದರೆ ನಾವು ಬಿ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಬಿ ಇಂಟು ನ್ಯೂ ನಾಟ್ ಇದು ಕಾನ್ಸ್ಟೆಂಟ್, ನ್ಯೂ ನಾಟ್ ಇಂಟು ಐ ಡಿವೈಡೆಡ್ ಬೈ ಅಂದರೆ ಕರೆಂಟು 4πr ಇಂಟು ಟೀಟಾ ಅಂತ ಕರಿತೀವಿ ಇದನ್ನ, ಈ ಫಾರ್ಮುಲಾನ. ಓಕೆನಾ. ನೆಕ್ಸ್ಟು ಸೆಕೆಂಡು ಸೆಮಿ ಸರ್ಕ್ಯುಲರಲ್ಲಿ ಕೊಟ್ಟರೆ ಅಂದರೆ ಸೆಮಿ ಸರ್ಕ್ಯುಲರ್ ಆರ್ಕಲ್ಲಿ ಕೊಟ್ಟ ಅಂದರೆ ಏನಾಗುತ್ತೆ, ಸೆಮಿ ಸರ್ಕ್ಯುಲರ್ ಅಂದರೆ ಹಾಫ್ ಅಲ್ಲ 180 ಡಿಗ್ರಿ ಅಲ್ಲ. ಇಲ್ಲಿ ಟೀಟಾ ಕೊಟ್ಟ ಈ ಥರ ಕೊಟ್ಟಿದ್ದ ಅಂದರೆ ಕ್ವಶನ್ಸು ಇದರಲ್ಲಿ ಮ್ಯಾಗ್ನೆಟಿಕ್ ಏನಂತಾರೆ ಅದಕ್ಕೆ, ಇದರಲ್ಲಿ ನೀವು ಬಿ ಏನು ಕಂಡುಹಿಡಿತೀರಾ ಅಂದರೆ ನ್ಯೂ ನಾಟ್ ಇಂಟು ಐ ಡಿವೈಡೆಡ್ ಬೈ 4r ಆಗುತ್ತೆ ಅಷ್ಟೇ. ಆರ್ ಅಂದರೆ ರೇಡಿಯಸ್ಸು ಅಷ್ಟೇ ನಾರ್ಮಲಾಗಿ. ಓಕೆನಾ. ನೆಕ್ಸ್ಟು ಇಲ್ಲಿ ಸರ್ಕ್ಯುಲರ್ ಕಾಯಿಲಲ್ಲಿ ಕೊಟ್ಟ ಅಂದರೆ ಸರ್ಕ್ಯುಲರ್ ಕಾಯಿಲಲ್ಲಿ ಕೊಟ್ಟಿದ್ದ ಅಂದರೆ ಸರ್ಕ್ಯುಲರ್ ಕಾಯಿಲಲ್ಲಿ ಟೀಟಾ ಈ ಥರ ಕೊಟ್ಟಿದ್ದ ಅಂದರೆ ಅವಾಗ ಏನಾಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ನ್ಯೂ ನಾಟ್ ಇಂಟು ಐ ಆಗುತ್ತೆ ಅಷ್ಟೇ ನಾರ್ಮಲ್. ಅದೇ ರೀತಿ 3/4 ಸೆಮಿ ಸರ್ಕ್ಯುಲರ್ ಶೇಪ್ ಅಂತ ಬರ್ತದೆ ಇನ್ನೊಂದು. ಇವೆಲ್ಲ ಇನ್ ಗೇಟ್ ಲೆವೆಲಲ್ಲಿ ಅಂತ ಕೇಳಿದ್ದು ನೋಡಿದ್ದೀನಿ, ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ ಕ್ವಶನ್ಸ್ನ. ಇದನ್ನ 3/4 ಸೆಮಿ ಸರ್ಕ್ಯುಲರ್ ಅಂತ ಕರೀತಾರೆ. ಇಲ್ಲಿ ಏನಿರ್ತದೆ ಅಂದರೆ ಟೀಟಾ ಕೊಡ್ತಾನೆ, ಹಿಂಗೆ ಕೊಟ್ಟು ಈ ಥರ ಕೊಡ್ತಾರೆ, ಹಿಂಗೆ ಕೊಟ್ಟು 270 ಕೊಟ್ಟಿರ್ತಾನೆ. ಇದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿ ಅಂದರೆ ಅವಾಗ ಏನಾಗುತ್ತೆ ಫೀಲ್ಡ್ ಈಸ್ ಈಕ್ವಲ್ ಟು 3 ಇಂಟು ನ್ಯೂ ನಾಟ್ ಐ ಡಿವೈಡೆಡ್ ಬೈ 8r ಆಗುತ್ತೆ ನಾರ್ಮಲ್. ಇದು ಕರೆಂಟ್ ಕೊಟ್ಟಿಲ್ಲ ನಾನು ಅಷ್ಟೇ, ಕರೆಂಟ್ ಫ್ಲೋ ಆಗ್ತಾ ಇರ್ತದೆ ಇಲ್ಲಿ. ಯಾವುದೇ ಆಗಲಿ ಕರೆಂಟ್ ಕಂಡುಹಿಡಿ ಅಂದರೆ ಕರೆಂಟ್ ಕಂಡುಹಿಡಿಬೋದು ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಾಗ. ಇಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿ ಅಂದರೆ ಈ ಥರ ನೀವು 270 ಡಿಗ್ರಿ ಹಾಕೊಂಡು ಟೀಟಾನ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಹೋದರೆ ಆಯಿತು. ಓಕೆ, ಇಷ್ಟೇನಾ. ಇಲ್ಲಿ ಟೀಟಾ ಬರೀಬೇಕಷ್ಟೇ, ನಾವು ಬರಲಿಲ್ಲ. ನೆಕ್ಸ್ಟು ಫಿಫ್ತ್, ಈಗ ಕೋಪ್ಲೇನರ್ ಸರ್ಕ್ಯುಲರ್ಸ್ ಬರ್ತದೆ. ಇಲ್ಲಿ ಕೋಪ್ಲೇನರ್ ಕರ್ವ್ಸ್ ಅಂತ ಕರಿತೀವಿ. ಇಲ್ಲಿ ಕರೆಂಟ್ ಕ್ಯಾರಿಂಗ್ ಹೇಗೆ ಬರೀತೀರ ಅಂದರೆ ಕ್ಯಾರಿಂಗ್ ಲೂಪ್ ಅಂತ ಬರ್ಬೋದು. ನಾರ್ಮಲಾಗಿ ಇದರಲ್ಲಿ ಹೆಂಗೆ ಬರ್ತದೆ ಅಂದರೆ ನಾರ್ಮಲ್ 2 ಸರ್ಕಲ್ಸ್ ಇರ್ತದೆ. ಇಲ್ಲಿ 2 ಸರ್ಕಲಲ್ಲಿ ಸೇಮ್ ಡೈರೆಕ್ಷನ್ ಫ್ಲೋ ಆಗ್ತಾ ಇರ್ತದೆ. ರೇಡಿಯಸ್ಸು ಒಂದು R1 ಅಂತ ಕೊಟ್ಟರೆ ಇನ್ನೊಂದು R2 ಅಂತ ಕೊಡ್ತೀವಿ. ಇದು ಮ್ಯಾಗ್ನಿಟ್ಯೂಡ್ ಏನು ಫಾರ್ಮುಲಾ ಆಗುತ್ತೆ ಅಂದರೆ ಇಲ್ಲಿ ನ್ಯೂ ನಾಟ್ ಇಂಟು y ಡಿವೈಡೆಡ್ ಬೈ 2. 2 ಸರ್ಕಲ್ಸ್ ಐತಲ್ಲ ಅದಕ್ಕೆ 2 ಅಂತ ಬರ್ಕೊಳ್ಳಿ. ಓಕೆನಾ. ಒಂದು ಕರೆಂಟ್ I1 ಡಿವೈಡೆಡ್ ಬೈ R1 ಅಂತ ಕೊಡ್ತೀವಿ, ಇನ್ನೊಂದು I2 ಡಿವೈಡ್ ಬೈ R2 ಅಂತ ಕೊಡ್ತೀವಿ. ಇಷ್ಟೇ, ಈ ಥರ. ಓಕೆ. ನೆಕ್ಸ್ಟು 6th ಕೋಸೆಂಟ್ರಿಕ್ ಅಂತ ಕರೀತಾರೆ. ನೀವು ಏನು ಕರೀತೀರ ನೋಡಿ ಆ ಥರ. ಕೋಸೆಂಟ್ರಿಕ್ ಕೋಪ್ಲೇನಾರ್ ಅಂತ ಕರಿತೀವಿ. ಕೋಸೆಂಟ್ರಿಕ್ ಕೋಪ್ಲೇನಾರ್ ಅಪೋಸಿಟ್ ಕರೆಂಟ್, ಇಲ್ಲಿ ಅಪೋಸಿಟ್ ಕರೆಂಟ್ ಫ್ಲೋ ಆಗ್ತಾ ಇರ್ತದೆ. ಇದು ಮೇನ್. ಇಲ್ಲಿ ಕೋಪ್ಲೇನಾರ್ ಅಂತ ಸೇಮ್ ಆ ಥರ ಇಲ್ಲಿ ಸರ್ಕಲ್ಸ್ ಸೇಮ್ ಇರ್ತದೆ, ಅದು ಕರೆಂಟಿನ ಅಪೋಸಿಟ್ ಡೈರೆಕ್ಷನ್ ಫ್ಲೋ ಆಗ್ತಾ ಇರ್ತದೆ ಅಷ್ಟೇ. R1 ಇದು R2 ಒಂದು ಈ ಥರ ಫ್ಲೋ ಆಗ್ತಾ ಇತ್ತು ಅಂದರೆ ಇನ್ನೊಂದು ಈ ಥರ ಫ್ಲೋ ಆಗ್ತಾ ಇರ್ತದೆ I2. ಓಕೆ.
ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, μ0 ಇಂಟು I/2 ಇಲ್ಲಿ ಅಪೋಸಿಟ್ ಇದ್ದಾಗ ಏನಾಗುತ್ತೆ, ಇಲ್ಲಿ 1/R1 ಮೈನಸ್ 1/R2 ಅಷ್ಟೇ. ಕರೆಂಟ್ ಇಲ್ಲಿ ಓನ್ಲಿ ಒಂದ್ಸಲಿ ಕನ್ಸಿಡರ್ ಮಾಡ್ತೀವಿ, ಯಾಕಂದರೆ ಒಂದ್ಸಲಿ ಅಂದರೆ ಈಗ ಕರೆಂಟು ಒಂದು ಸಲ ಈಗ ಇಲ್ಲಿ ನಾವೇನು ಮಾಡ್ತೀವಿ, ಎರಡು ಥರ ಕೊಡ್ತೀವಿ, ಒಂದು ಕರೆಂಟ್ I1 I2 ಅಂತ. ಓಕೆ, ಇಲ್ಲಿ ಆ ಥರ ತೊಗೊಳಕ್ಕಾಗಲ್ಲ. ಇಲ್ಲಿ ಈ ಥರ ಇಲ್ಲಿ ಮೈನಸ್, ಮೇನಾಗಿ ಮೈನಸ್ಸು. ಓಕೆ, ಇಷ್ಟೇ. ನೆಕ್ಸ್ಟು ಇನ್ನೊಂದು ಇಲ್ಲಿ ಇನ್ನೊಂದು ಕೋಸೆಂಟ್ರಿಕ್ ಬಟ್ ಪ್ಲೇನ್ ಆಫ್ ದ ಕಾಯಿಲ್ ಅಂತ ಕರಿತೀವಿ. ಪ್ಲೇನ್ ಆಫ್ ದ ಕಾಯಿಲ್ ಅಟ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಕರಿತೀವಿ. ಈಚ್ ಅದರ್ ಈ ಥರ ಕೊಟ್ಟಿದ್ದೆ ಅಂದರೆ ಈಗ ನೋಡಿರ್ತೀರ ನೀವು ಕ್ವಶನ್ ಎಲ್ಲಾದರೂ ನೀಟ್ CET ಸಾಲ್ವ್ ಮಾಡಬೇಕಾದ್ರೆ ಕ್ವಶನ್ಸ್ನ ಈ ಥರ ಕೊಟ್ಟಿರ್ತಾನೆ. ಕೊಟ್ಟಿಲ್ಲ ಅಂದರೆ ಈ ಥರ ಹಿಂಗೆ ಸೆಂಟೆನ್ಸಲ್ಲಿ ಕೊಟ್ಟ ಅಂದರೆ ಈ ಥರ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಏನಾಯಿತು, ಎಷ್ಟೋ ಸಲ ಹಿಂಗೆ ಕೊಟ್ಟು ಹಿಂಗೆ ಕೇಳಿದಾನೆ, ಹಿಂಗೆ ಕೊಟ್ಟು ಹಿಂಗೆ ಕೇಳಿದಾನೆ. ಓಕೆ, ಆದರೆ ಇಲ್ಲಿ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡು B = μ0/2R ಸ್ಕ್ವೇರ್ ರೂಟ್ ಆಫ್ I1 ಸ್ಕ್ವೇರ್ ಪ್ಲಸ್ I2 ಸ್ಕ್ವೇರ್ ಅಷ್ಟೇ. ಓಕೆನಾ? ಅದೇ ಇಲ್ಲ ಅಂದರೆ ಹಿಂಗೆ ಸ್ವಲ್ಪ ಸ್ಲ್ಯಾಂಟಾಗಿ ಬೆಂಡ್ ಆಗಿರ್ತದೆ, ಇನ್ನೊಂದು ಈ ಥರ ಹಿಂಗೆ ಬೆಂಡ್ ಆಗಿತ್ತಂದರೆ 180 ಡಿಗ್ರಿ, ಅದೇ ಸಾರಿ ಆಪ್ಟಿಸ್ ಅಂಗಡಿಗೆ 120 ಡಿಗ್ರಿ ಗ್ರೇಟರ್ ದೆನ್ 90 ಡಿಗ್ರಿ ಇತ್ತಂದರೆ ಆವಾಗ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ, V = B1 ಸ್ಕ್ವೇರ್ ಪ್ಲಸ್ B2 ಸ್ಕ್ವೇರ್. ಮ್ಯಾಗ್ನಿಟ್ಯೂಡ್ ಆ್ಯಡ್ ಇದೆಯಲ್ಲ, ಅದಕ್ಕೆ B1 × B2 ಸ್ಕ್ವೇರ್ ಪ್ಲಸ್ 2B1 B2 ಇಂಟು ಕಾಸ್ ಥೀಟಾ ಅಂತ ಈ ಥರ ಬರೆದ್ರೆ ಮುಗೀತು. ಥೀಟಾ ಆ್ಯಂಗಲ್ ಬರೀರಿ, ಪ್ಲಸ್ ಇದು ಪ್ಲಸ್ ಇಲ್ಲಿ ಇಂಟು ಮಲ್ಟಿಪ್ಲೈ ಆಗುತ್ತೆ ಅಷ್ಟೇ. ಓಕೆನಾ? ಥ್ಯಾಂಕ್ ಯು. ಇಷ್ಟೇ ಸಿಂಪಲ್ಲಾಗಿ ಹೇಳಿದ್ದೀನಿ. ಮತ್ತೇನಾದರೂ ಡೌಟ್ ಇದ್ದರೆ ಸೆಕೆಂಡ್ ಪಾರ್ಟ್ ಇನ್ನೊಂದು ಮಾಡ್ತೀನಿ, ಅದರಲ್ಲಿ ನೋಡ್ಕೊಳ್ಳಿ. ಓಕೆನಾ?